ಸೊ ನಾವು ಜೀವನವನ್ನು ಇಲ್ಲಿಂದ ಬಿಡ್ತಾ ಇದೀವಿ ಅಂದ್ರೆ ಹೇಗೆ ಆನಂದವಾಗಿ ಬಿಡಬೇಕು. ಆಯ್ತಾ? ಯಾರು ಆನಂದವಾಗಿ ಬಿಡಕ್ಕಾಗತ್ತಂತಂದ್ರೆ ಯಾರ್ಯಾರು ಎನ್ಲೈಟನ್ಮೆಂಟ್ ಹೊಂದಿರ್ತಾರೋ, ಅಂದ್ರೆ ಅವ್ರಿಗೂ ಮರಣ ಭಯ ಹೋಗಿರ್ತದೆ. ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೂ ಮರಣ ಭಯ ಇಲ್ಲದೋ ಅವರೆಲ್ಲನೂ ಏನ್ ಅನ್ಕೊಂತಾರೆ ಅಂದ್ರೆ, ನಾನು ಜೀವನ ಇಲ್ಲಿಂದ ಬಿಡ್ತಾ ಇದ್ದೆ ಅಂದ್ರೆ ಇಲ್ಲಿಂದ ಉನ್ನತ ಲೋಕಕ್ಕೆ ಹೋಗ್ತೀನಿ ನಾನು, ಅಷ್ಟೇ. ಅಂದ್ರೆ ಒಂಥರ ಟ್ರಾನ್ಸಿಷನ್ ಅಂತ ಹೇಳ್ತೀವಿ ನಾವು. ಡೆತ್ ಈಸ್ ಓನ್ಲಿ ಟ್ರಾನ್ಸಿಷನ್. ಡೆತ್ ಈಸ್ ನಾಟ್ ಎಂಡ್. ಅರ್ಥ ಆಯ್ತಾ? ಡೆತ್ ಈಸ್ ನಾಟ್ ದ ಎಂಡ್ ಅಂದ್ರೆ ಮರಣವೇ ಕೊನೆ, ಕೊನೆಯದಲ್ಲ. ಅಂದ್ರೆ ಅಲ್ಲಿಗೆ ಅಂತ ಅಂತ ಏನಿಲ್ಲ. ದೇರ್ ಇಸ್ ನೋ ಅಂತ, ಅಂದ್ರೆ ದೇರ್ ಇಸ್ ನೋ ಎಂಡ್. ಅದೇನಪ್ಪ ಅಂತಂದ್ರೆ ನಾವು ಇಲ್ಲಿಂದ ಇನ್ನೊಂದು ಲೋಕಕ್ಕೆ ಹೋಗೋದು. ಈಗ ಭೂಲೋಕದಲ್ಲಿದ್ದೀವಿ, ಉನ್ನತ ಲೋಕ ಹೋಗ್ತೀವಿ ಅಷ್ಟೇ, ಅಲ್ವಾ? ಆದ್ರೆ ಇಲ್ಲಿಂದ ಹೋಗುವಾಗ ನಿಮ್ಮ ಮನಸ್ಥಿತಿ ಏನಿತ್ತು? ನಿಮ್ಮ ಮನೋಸ್ಥಿತಿ ಅಂದ್ರೆ ನಿಮ್ಮ ಮೆಂಟಲ್ ಸ್ಟೇಟ್ ಹೇಗಿತ್ತು? ನಿಮ್ಮ ಮನೋಮಯ ಕೋಶ ಯಾವುದರಿಂದ ತುಂಬಿಕೊಂಡಿದೆ? ಅದು ಪ್ರಧಾನವಾಗಿರೋದು ಅಷ್ಟೇ. ನಿಮ್ಮ ಮನೋಮಯ ಕೋಶದಲ್ಲಿ ಭಯ ಇಲ್ಲ, ಓಕೆ, ಅಸೂಯೆ ಇಲ್ಲ, ದ್ವೇಷ ಇಲ್ಲ, ಅರಿಷಡ್ ಆಲ್ ಈ ರಾಗ ದ್ವೇಷಗಳು ಯಾವುದೂ ಇಲ್ಲ. ತುಂಬಾ ಪೀಸ್ಫುಲ್ ಆಗಿದ್ದೀರಾ, ಪ್ರಶಾಂತವಾಗಿದ್ದೀರಾ, ಶಾಂತಿಯುತವಾಗಿದ್ದೀರಾ, ಪ್ರೀತಿಯುತವಾಗಿದ್ದೀರಾ, ಅಲ್ವಾ? ಯು ಆರ್ ಲವಿಂಗ್ ಎವ್ರಿಬಡಿ. ಎಲ್ಲರನ್ನು ಪ್ರೀತಿಸ್ತಾ ಇದ್ದೀರಾ. ಈ ಭೂಮಿಯಲ್ಲಿರುವಂತ ಪ್ರತಿ ಜೀವಿಯನ್ನು ಪ್ರೀತಿಸ್ತಾ ಇದ್ದೀರಾ. ಅರ್ಥ ಆಯ್ತಾ? ಎಲ್ಲರಿಗೂ ನಿಮ್ಮ ಹತ್ರ ಇರೋದನ್ನು ಹಂಚ್ಕೊಡ್ತಾ ಇದ್ದೀರಾ. ಯು ಆರ್ ಶೇರಿಂಗ್ ವಿತ್ ಎವ್ರಿಬಡಿ, ಯು ಆರ್ ಕೇರಿಂಗ್ ಎವ್ರಿಬಡಿ. ಅಂದ್ರೆ ಶೇರಿಂಗ್ ಅಂಡ್ ಕೇರಿಂಗ್ ಇಸ್ ದ ಸ್ಪಿರಿಚುವಾಲಿಟಿ. ವಾಟ್ ಇಸ್ ಸ್ಪಿರಿಚುವಾಲಿಟಿ? ಶೇರಿಂಗ್ ಅಂಡ್ ಕೇರಿಂಗ್. ಅರ್ಥ ಆಯ್ತಾ? ನಿಮ್ಮ ಹತ್ರ ಇರೋದು ಶೇರ್ ಮಾಡ್ಕೊಳ್ಳೋದು, ನಿಮ್ಮಿಂದ ಹರೈಕೆ ಕೊಡೋದು ಎಲ್ಲದಕ್ಕೂ, ಅಷ್ಟೇ. ಹಂಚ್ಕೊಳ್ಳೋದು, ಹರೈಕೆ ಮಾಡೋದು. ಈ ಇದನ್ನೇ ನೀವೇನಂತ ಕರಿತೀರ ಗೊತ್ತಾ? ಆಧ್ಯಾತ್ಮಿಕತೆ ಅಂತ ಕರೆಯೋದು. ಆಧ್ಯಾತ್ಮಿಕತೆ ಅಂದ್ರೆ ನಾನು ನನ್ನ ಮೂರನೇ ಚಕ್ರ ಓಪನ್ ಆಗಿದೆ, ನನಗೆ ಸಿದ್ಧಿಗಳಿದೆ, ನಾನು ದೊಡ್ಡ ಮಾಸ್ಟರು ಅನ್ಕೊಂಡು ತಿರುಗೋದಲ್ಲ. ಅನ್ಕೊಂಡು ಇನ್ನು ಏನೇನೋ ಮಾಯಗಳು ಮಾಡೋದು, ಇನ್ನೇನೋ ದುಡ್ಡು ಸಂಪಾದನೆ ಮಾಡೋದು ಅದ್ರ ಹೇಳ್ಬಿಟ್ಟು. ಈಗಾಗಲೇ ನೋಡ್ತಾ ಇದ್ದೀವಿ ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ. ಹೇಳ್ತೀನಿ. ಈಗ ಪತ್ರಿಜಿ ಸರು ನಮಗೆ ಧ್ಯಾನ ಹೇಳ್ಕೊಡುವಾಗ ಅವರ ಜೀವನ ಪ್ರಯಾಣ ಒಂದ್ಸರಿ ಅಬ್ಸರ್ವ್ ಮಾಡಿ. ಎಲ್ಲಿನೂ ಹಣಕಾಸು ತೊಂದರೆ, ಹಣಕಾಸು ವಿಷಯ ಇಲ್ಲ, ದುಡ್ಡು ಇದು ಅದು ಅನ್ನೋದು ಸಮಸ್ಯೆನೇ ಇಲ್ಲ. 40 ವರ್ಷ, ಓಕೆ. ಸೊ ನಿರಂತರ ಎಲ್ಲೆಲ್ಲಿ ಯಾರ್ಯಾರು ಕರೀತಾರೋ ಅಲ್ಲಿಗೆ ಹೋಗಿ ಧ್ಯಾನ ಹೇಳ್ಕೊಡೋದು, ಜ್ಞಾನ ಹೇಳ್ಕೊಡೋದು, ಅಲ್ವಾ? ಇಷ್ಟು ಮಾಡ್ತಾ ಇದ್ರು. ಧ್ಯಾನ ಜ್ಞಾನ ಪ್ರಸಾರ ಅಷ್ಟೇ. ಅಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಯಾವುದೂ ಇರೋದಿಲ್ಲ ಪ್ರಧಾನವಾಗಿ, ಓಕೆ. ಮತ್ತೆ ಒಂದು ಮೈತ್ರೇಯ ಬುದ್ಧ, ಅಂದ್ರೆ ಅವ್ರು ಯಾರು? ಮೈತ್ರೇಯ ಬುದ್ಧ ಅಂದ್ರೆ ಎಲ್ಲರ ಜೊತೆಗೆ ಫ್ರೆಂಡ್ಲಿ ಆಗಿರ್ತಾರೆ, ಆಸ್ ಎ ಫ್ರೆಂಡ್. ನೋ ಗುರು. ಅಲ್ಲಿ ಗುರು ತತ್ವ, ಶಿಷ್ಯ ಗುರು ಯಾವುದೂ ಇರೋದಿಲ್ಲ. ಕೇವಲ ಫ್ರೆಂಡ್ಶಿಪ್, ಕೇವಲ ಮೈತ್ರೇಯ ತತ್ವ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಮನೆಗೆ ಹೋಗ್ತಾ ಇದ್ರು, ಪ್ರತಿ ಊರಿಗೆ ಹೋಗ್ತಾ ಇದ್ರು, ಅಲ್ಲಿಗೆ ದೇಶಕ್ಕೆ, ಪ್ರಪಂಚ ಆದ್ಯಂತ ಪ್ರತಿ ಊರಿಗೆ ಹೋಗಿ, ಪ್ರತಿ ಹಳ್ಳಿಗೆ ಹೋಗಿ, ಪ್ರತಿ ಮನೆಗೆ ಹೋಗಿ ಟೀಚ್ ಮಾಡೋದು. ಅವ್ರು ಅಲ್ಲಿ ಕೊಡುವಂಥ ಆಹಾರವನ್ನೇ ಸ್ವೀಕಾರ ಮಾಡ್ತಾ ಇದ್ರು. ಅವ್ರಿಗೆ ಸ್ಪೆಷಲ್ ಆಗಿ ಯಾವುದು ಬೇಕಾಗಿಲ್ಲ. ಸ್ಪೆಷಲ್ ಬೆಡ್ಡಿಂಗು, ಸ್ಪೆಷಲ್ ಫುಡ್ಡಿಂಗು ಯಾವುದೂ ಇಲ್ಲ, ಓಕೆ. ನಾರ್ಮಲ್ ಆಗಿ, ಜನರಲ್, ಓಕೆ. ಒಂದು ನಾರ್ಮಲ್ ವ್ಯಕ್ತಿ ಹೇಗಿರ್ತಾರೋ ಅದೇ ರೀತಿಯಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಏನೋ ಅವ್ರ ತುಂಬಾ ಜ್ಞಾನ ಇದೆ, ಟನ್ಗಸ ಧ್ಯಾನ, ಧ್ಯಾನ ಅವ್ರ ಹತ್ರ ಇದೆ, ಧ್ಯಾನ ಇದೆ, ಜ್ಞಾನ ಇದೆ, ಅಫ್ಕೋರ್ಸ್, ಓಕೆ. ಅವರು ಇಂದಿನ ಜೀವನದಲ್ಲಿ ಗೌತಮ್ ಬುದ್ಧರ ಪ್ರಧಾನ ಶಿಷ್ಯರು. ಅರ್ಥ ಆಯ್ತಾ? ಇಂದಿನ ಜೀವನದಲ್ಲಿ ಗೌತಮ್ ಬುದ್ಧರ ಪ್ರಧಾನ ಶಿಷ್ಯ ಯಾರು? ಆನಂದ. ಅಲ್ಲಿ ಮಹಾಕಶ್ಯಪ, ಆನಂದ, ಈ ಇಬ್ಬರು ಪ್ರಧಾನ ಶಿಷ್ಯಗಳು ಯಾರಿಗೆ? ಗೌತಮ್ ಬುದ್ಧ ಆ ಜೀವನದಲ್ಲಿ. ಅರ್ಥ ಆಯ್ತಾ? ಸೊ ಆಸ್ ಎ ಆನಂದ ಗೌತಮ್ ಬುದ್ಧರ ಪ್ರಧಾನ ಶಿಷ್ಯರಾಗಿ 40 ವರ್ಷ ಗೌತಮ್ ಬುದ್ಧರಿಗೆ ಅತ್ಯಂತ ಸೇವೆಗಳು, ಅತ್ಯಂತ ಸಮೀಪದಲ್ಲಿ ಇಟ್ಕೊಂಡು ಅವರ ಬಟ್ಟೆಗಳು ಒದಗಿಸೋದಾಗ್ಲಿ, ಅದನ್ನು ಕ್ಲೀನ್ ಮಾಡೋದು, ವಾಶ್ ಮಾಡೋದಾಗ್ಲಿ, ಅವ್ರ ಆಹಾರ ಕೊಡೋದಾಗ್ಲಿ ಎಲ್ಲ ಇವರೇ ಮಾಡ್ತಾ ಇದ್ರು. ಯಾರು? ನಮ್ಮ ಪತ್ರಿ ಸರ್. ಆ ಜನ್ಮದಲ್ಲಿ ಆ ರೀತಿಯಲ್ಲಿ. ಅದಕ್ಕೆ ಅವರು ಬೇಕಾದಷ್ಟು ವಿಷಯಗಳು ಅವ್ರು ತಿಳ್ಕೊಂಡಿದ್ದಾರೆ. ಅದಾದ್ಮೇಲೆ ಮತ್ತೆ 4-5 ಜನ್ಮಗಳು ಪಡೆದಿದ್ದಾರೆ ಅವರು, ಓಕೆ. ಸೊ 4-5 ಜನ್ಮಗಳು, ಇನ್ನು ಅನೇಕ ಜನ್ಮಗಳು ತಗೊಂಡಿದ ಮೇಲೆ, ಸೊ ಈ ಜನ್ಮದಲ್ಲಿ ಅವ್ರ ಆಯ್ಕೆ ಮಾಡ್ಕೊಳ್ಳೋದು ಏನಂದ್ರೆ ಧ್ಯಾನ ಜ್ಞಾನ ಪ್ರಚಾರ ಅಷ್ಟೇ. ನೋಡಿ, ಸೊ ಅಲ್ಲಿ ಯಾವುದೇ ದುಡ್ಡು ವಿಚಾರ ಇಲ್ಲ. ದುಡ್ಡು ಸಂಪಾದನೆ ಮಾಡಿರೋದು ಏನ್ ಮಾಡ್ತೀರಾ? ಕೊನೆಗೆ ಏನ್ ಮಾಡ್ತೀರಾ ಹೇಳಿ? ಸೊ ನೀವು ಏನೇ ಸಂಪಾದನೆ ಮಾಡಿದ್ರು ಮತ್ತೆ ಎಲ್ಲ ಬಿಟ್ಬಿಟ್ಟು ಹೋಗೋದೆ ಅಲ್ವಾ? ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಧ್ಯಾನ ಜ್ಞಾನ ಪ್ರಚಾರ ಮಾಡೋಕ್ಕೂ ದುಡ್ಡು ಬೇಕಾಗಿದ್ರೆ ಇನ್ನು ಎಷ್ಟು ವಿಚಾರಕರ ವಿಷಯ ಇದು. ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ. ಈಗ ಅವರು ಒಂದ್ ಕಡೆ ಮಾಸ್ಟರ್ ಅಂತ ಹೇಳ್ತಾ, ಈ ಕಡೆ ದುಡ್ಡು ಎಷ್ಟು ಬೇಕಂದ್ರೆ ಅಷ್ಟು ಕಲೆಕ್ಟ್ ಮಾಡೋದು. ಇದಕ್ಕೆ ಇಷ್ಟು ಕೊಡಿ, ಅದಕ್ಕೆ ಇಷ್ಟು ಕೊಡಿ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಒಂದು ರೀತಿಯಲ್ಲಿ. ಮತ್ತೆ ಇಲ್ಲಿನೂ ಸಹ
ಒಂದು ರೀತಿಯಲ್ಲಿ ಪ್ರಾಪಂಚಿಕದಲ್ಲಿ ಯಾವ ಯಾವ ರೀತಿಯಲ್ಲಿ ಕರ್ಮಗಳು ಸಿಕ್ಕಾಕೊಂತೀವೋ, ಇಲ್ಲಿ ಆಧ್ಯಾತ್ಮಿಕದಲ್ಲಿ ಸಹ ಇದೊಂದು ಇನ್ನೊಂದು ಕರ್ಮಗಳಲ್ಲಿ ಸಿಕ್ಕಾಕೊಂಡೋದು ಮತ್ತೆ ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಅದಕ್ಕೆ ತುಂಬಾ ಎಚ್ಚರಿಕವಾಗಿ ಜೀವನ ನಡೆಸ್ಬೇಕು ನಾವು. ಅರ್ಥ ಆಯ್ತಾ? ಸೊ ಅದಕ್ಕೆ ಪತ್ರಿ ಸರ್ ಯಾವಾಗಲೂ ಹೇಳ್ತಾ ಇದ್ರು, ಸೊ ನಿಮ್ಮ ಜೀವನ ಹೇಗೆ ನಡೀತು ಮೊದಲಿನಿಂದ ಕೊನೆಯವರೆಗೂ, ಯಾವ ರೀತಿಯಲ್ಲಿತ್ತು ಜೀವನ, ನಿಮ್ಮ ಜೀವನ ಇಲ್ಲಿ ಬಂದಿರೋದಕ್ಕೂ ಮತ್ತೆ ಹೋಗೋವರೆಗೂ ತೇಡ ಇದೆಯಾ, ವ್ಯತ್ಯಾಸ ಇದೆಯಾ, ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ಆಯ್ತಾ? ನೀವೆಲ್ಲ ಹುಟ್ಟಿರ್ಬೋದು, ಯಾವುದೇ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಯಾವುದೇ ಊರಲ್ಲಿ ಹುಟ್ಟಿರ್ಬೋದು, ಯಾವುದೇ ಸ್ಥಿತಿಯಲ್ಲಿ ಇರ್ಬೋದು, ನಿಮ್ಮ ಜೀವನ, ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಅವ್ರ ಹಣಕಾಸು ಇರೋರು ಇರ್ಬೋದು, ಅವ್ರು ಅಂದ್ರೆ ಬಡವರು ಇರ್ಬೋದು, ಧನವಂತರಿರ್ಬೋದು. ನೀವು ಅಲ್ಲಿ ಹುಟ್ಟಿದ ಮೇಲೆ ನೀವು ಯಾವ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಜೀವನವನ್ನು. ಓಕೆ, ಸೊ ಮೊದಲೆಯಿಂದ ಕೊನೆವರೆಗೂ ಸೊ ಯಾವ ಸ್ಥಿತಿಗೆ ಬಂದಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅಂದ್ರೆ ಖಂಡಿತವಾಗಿ ಏನ್ ನೋಡ್ಬೇಕಂದ್ರೆ ನಾವು ಲಾಸ್ಟ್ ಎಂಡಿಂಗ್ ಬರುವಾಗ ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಉನ್ನತ ಸ್ಥಿತಿಗೆ, ಆತ್ಮ ಉನ್ನತ ಸ್ಥಿತಿಗೆ ನಾವು ಸೇರ್ಕೊಂಡಿವಿ ಅಂತ ಅಬ್ಸರ್ವ್ ಮಾಡ್ಬೇಕು ಅಷ್ಟೇ ಬೇಕಾಗಿರೋದು. ಓಕೆ, ಸೊ ಇಫ್ ಯು ಲೀವ್ ದಿಸ್ ಪ್ಲಾನೆಟ್ ಎನ್ಲೈಟೆಂಡ್, ಯು ಡೋಂಟ್ ನೀಡ್ ಟು ಕಮ್ ಬ್ಯಾಕ್. ಓಕೆ, ಅಂದ್ರೆ ನಾವು ಅಂದ್ರೆ ಇಲ್ಲಿಂದ ನಾವು ಬಿಟ್ಟು ಹೋಗುವಾಗ ನಾವು ಎನ್ಲೈಟೆಂಡ್ ಹೊಂದಿದ್ರೆ, ಅಂದ್ರೆ ನಾವು ಯಾರು ಅಂತ ತಿಳ್ಕೊಂಡಿದ್ರೆ, ನೀವೊಂದು ಆತ್ಮ ಪದಾರ್ಥ ಅಂತ ನೀವು ತಿಳ್ಕೊಂಡಿದ್ರೆ, ಅನುಭವ ನಿಮಗೆ ಪ್ರಧಾನವಾಗಿ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಕ್ಕಿದ್ರೆ ಏನಾಗತ್ತೆ, ಅದೇ ಕೊನೆ ಜನ್ಮ ಆಗತ್ತೆ ಈ ಭೂಮಿ ಮೇಲೆ ಬರೋಂಥದ್ದು. ಮತ್ತೆ ಉನ್ನತ ಲೋಕದಲ್ಲಿ ಉನ್ನತವಾದ ಕೆಲಸಗಳು, ಅಲ್ಲಿ ಕಾಸ್ಮಿಕ್ ಗವರ್ನೆನ್ಸ್ ಅಂತ ಒಂದಿದೆ ಸ್ನೇಹಿತರೆ. ಕಾಸ್ಮಿಕ್ ಗವರ್ನೆನ್ಸ್ ಅಂದ್ರೆ ಏನು? ವಿಶ್ವದ ಗವರ್ನಮೆಂಟ್. ಓಕೆ, ವಿಶ್ವದ ಗವರ್ನಮೆಂಟ್ ಅಲ್ಲಿ ಇಂಥ ಮಾಸ್ಟರ್ಸ್ ಬೇಕಾಗಿದೆ ಅವರಿಗೆಲ್ಲ. ಎಂಥ ಮಾಸ್ಟರ್ಸ್ ಬೇಕಾಗಿದೆ? ಇಲ್ಲಿ ಈ ಭೂಮಿ ಮೇಲೆ ಯಾವುದೇ ಆಸೆ ಇಲ್ಲದೆ, ಇಲ್ಲಿ ಯಾವುದೇ ನಿಮಗೂ ಇಲ್ಲಿ ಅಟ್ಯಾಚ್ಮೆಂಟೇ ಇಲ್ಲ. ನಂದು ಎಷ್ಟೆಷ್ಟೋ ಪ್ರಾಪರ್ಟೀಸ್ ಇತ್ತು, ನನಗೆ ಒಳ್ಳೆ ಮಕ್ಕಳಿದ್ರು, ಅವರು ಏನು ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ, ನಾನು ಬಿಟ್ಟು ಬಂದಿದ್ದೀನಿ, ಮತ್ತೆ ನಮ್ಮ ಹೆಂಡತಿ ಏನಾಗ್ತಾ ಇದೆಯೋ, ನಮ್ಮ ಪ್ರಾಪರ್ಟೀಸ್ ಏನಾಗ್ತಾ ಇದೆಯೋ, ನಮಗೊಂದು ಒಳ್ಳೆ ಬಿಸ್ನೆಸ್ ಇತ್ತು ಅದೇನು ನಡೀತಾ ಇದೆಯೋ, ಏನಾಗ್ತಾ ಇದೆ, ಇಂಥ ಕನಸು, ಇಂಥ ಆಸೆಗಳು, ಒಂಥರ ಹೇಳ್ಬೇಕಂದ್ರೆ ಅಟ್ಯಾಚ್ಮೆಂಟ್ಸು, ಅದೇ ಹೇಳ್ತೀವಲ್ಲ ಮೋಹ ವ್ಯಾಮೋಹ, ಇಂಥವೆಲ್ಲ ಇಟ್ಕೊಂಡು ನಿಮ್ಮ ಜೀವನ ನೀವು ಕೊನೆ ಉಸಿರಾಟ ಬಿಡ್ತಾ ಇದೆ ಅಂದ್ರೆ ಖಂಡಿತ ಮರುಜನ್ಮ ತಪ್ಪದು. ಓಕೆ, ಮರುಜನ್ಮ ಈಸ್ ಕಂಪಲ್ಸರಿ. ದಿ ಪುನರಪಿ ಜನನಂ ಈಸ್ ಮಸ್ಟ್. ಅದು ತಪ್ಸಕ್ಕಾಗಲ್ಲ. ಮತ್ತೆ ಹಾಗೆ ಹೋಗ್ಬೇಕಾ ನಾವು? ಅರ್ಥ ಮಾಡ್ಕೊಳ್ಳಿ. ಏನು ಈಗ ಒಂದು 5ನೇ ಕ್ಲಾಸ್ ಓದ್ತೀವಿ, ಎಷ್ಟು ಸರಿ ಓದ್ತೀರಾ? ಅದೇ 5ನೇ ಕ್ಲಾಸು ಎಷ್ಟು ಸರಿ ಓದ್ತೀರಾ ಹೇಳಿ? ಅದೇ ಓದಿ ಓದಿ ಸೇಮ್ ಸಿಲೆಬಸ್ ಸೇಮ್ ಸಿಲೆಬಸ್ ಅಲ್ಲ ಈ ಭೂಮಿ ಮೇಲೆ ಬಂದ್ರೆ. ಹುಟ್ಟೋದು, ನಿಜ. ಓದೋದು, ಬಾಲ್ಯ, ಯೌವನ, ಪ್ರೌಢದಶ, ಮತ್ತೆ ವೃದ್ಧದಶ, ಇದರ ಮರಣ ಹೊಂದೋದು, ಇಷ್ಟೇ. ಇದಕ್ಕೆ ಎಷ್ಟು ಸರಿ ಬರ್ತೀರಾ? ಎಷ್ಟು ಸರಿ ಹೇಳ್ಬೇಕು ನಿಮ್ಮ ಸಿಲೆಬಸ್? ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾರ್ಯಾರು ಪರಿಜ್ಞೆ ಅಂದ್ರೆ ಒಂದು ಪ್ರಜ್ಞಾಪೂರ್ವಕವಾಗಿ ಜೀವನ ಮಾಡ್ತಾರೋ, ಕಾನ್ಶಿಯಸ್ ಲಿವಿಂಗ್ ಮಾಡ್ತಾರೋ, ನಿಜವಾಗಿ ಹೇಳ್ತಾ ಇದ್ದೀನಿ, ಅದೇ ಜನ್ಮ ಲಾಸ್ಟ್ ಆಗತ್ತೆ ಅವ್ರಿಗೆ. ಪ್ರಜ್ಞಾಪೂರ್ವಕ ಜೀವನ, ದಿ ಕಾನ್ಶಿಯಸ್ ಲಿವಿಂಗ್, ಎವ್ರಿ ಮೂಮೆಂಟ್ ದೇ ಆರ್ ಲಿವಿಂಗ್ ಕಾನ್ಶಿಯಸ್ಲಿ. ಅರ್ಥ ಆಯ್ತಾ? ಏನ್ ಮಾಡ್ತಾ ಇದ್ವಿ, ಇದು ಕರೆಕ್ಟಾ ತಪ್ಪಾ? ಓಕೆ, ಅದ್ಭುತವಾದ ಆನಂದವಾದ ಜೀವನ. ಪ್ರಸ್ತುತ ಕ್ಷಣದಲ್ಲಿ ಯಾರ್ಯಾರು ಜೀವನ ಮಾಡ್ತಾರೋ, ದೇರ್ ಆಲ್ ಗ್ರೇಟ್ ಮಾಸ್ಟರ್ಸ್. ಎಸ್, ದೇ ವಿಲ್ ಅಚೀವ್ ದ ಎನ್ಲೈಟ್ಮೆಂಟ್ ಇನ್ ದ ಸೇಮ್ ಲೈಫ್. ಅಂದ್ರೆ ನಿನ್ನೆದು ಮೊನ್ನೆದು ಅದು ಮುಂಚೆ ವರ್ಷದು ಎಲ್ಲ ತಲೆ ಒಳಗಡೆ ತುಂಬಿಸಿ, ಕಸುವೆಲ್ಲ ಒಳಗಡೆ ಇಟ್ಕೊಂಡು ಯಾರನ್ನ ನೋಡಿದ್ರೆ ಅವ್ರು ನೋಡಿದ ತಕ್ಷಣವೇ ಇಂದಿನ ನೆನಪುಗಳೆಲ್ಲ ತಗೊಂಡು ಬರೋದು. ಕ್ಷಮಾಭಾವನೆ ಇಲ್ಲ ಅಲ್ವಾ? ಯಾವುದೇ ಕ್ಷಮಾಭಾವನೆ ಇಲ್ಲ, ಯಾವುದೇ ಒಂಥರ ಕೃತಜ್ಞತಾ ಭಾವನೆ ಇಲ್ಲ. ಇಂಥದ್ದು ಎಲ್ಲ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಈ ಜೀವನದಲ್ಲಿ ಕೊನೆ ಜೀವನ ಮಾಡೋಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಎನ್ಲೈಟನ್ಮೆಂಟ್ ಅಂದ್ರೆ ಏನರ್ಥ ಅಂದ್ರೆ, ಯಾರು ಪ್ರಸ್ತುತ ಕ್ಷಣದಲ್ಲಿ ಜೀವಿಸ್ತಾರೋ, ಯಾವುದೇ ಪಾಸ್ಟ್ ಮೆಮೊರೀಸ್ ಇಲ್ಲ, ಮುಂದಿನ ಭಯದೂ ಇಲ್ಲ. ಅಂದ್ರೆ ಫ್ಯೂಚರ್ ಅನ್ಸರ್ಟಿನಿಟಿ. ಈಗ ಭವಿಷ್ಯತ್ ಅನ್ನೋದೇನು? ಅನಿಶ್ಚಿತ. ಏನಾಗತ್ತೋ, ಏನು ಹೋಗುತ್ತೋ, ಏನು ಬರುತ್ತೋ, ಏನು ಇರ್ತದೋ, ಏನು ಇರಲ್ಲೋ, ಯಾವುದು ಗೊತ್ತಿಲ್ಲ. ದಟ್ಸ್ ಕಾಲ್ಡ್ ಅನ್ಸರ್ಟನಿಟಿ ಅಲ್ವಾ? ಫ್ಯೂಚರ್ ಈಸ್ ಅನ್ಸರ್ಟನ್. ದ ಫಾಸ್ಟ್ ಈಸ್ ಸಮಥಿಂಗ್ ಲೈಕ್ ಫಾಸ್ಟ್ ಹೆಂಗಿರ್ತದೆ ಅಂದ್ರೆ ಒಂಥರ ಹೋಗಿರ್ತದೆ ನೋಡಿ, ತರ ಅಂದ್ರೆ ಇಟ್ಸ್ ಎ ಡೆಡ್. ಪಾಸ್ಟ್ ಈಸ್ ಡೆಡ್, ಹೋಗಿರುವಂಥದ್ದು. ಪಾಸ್ಟ್ ಈಸ್ ಗಾನ್ ಅಂತ ಹೇಳ್ತಾರೆ, ಗತಃ ಅಂತ ಹೇಳ್ತಾರೆ, ಗತಃ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಬಿಡ್ಬೇಕದು. ಹಾಗೆ ಫ್ಯೂಚರ್ಗೆ ಹೋಗ್ಬಾರ್ದು. ಪ್ರೆಸೆಂಟ್ ಏನಿದೆ, ನನ್ನ ಕೈಯಲ್ಲಿ ಏನಿದೆ, ಇವತ್ತೇನಿದೆ, ಈ ಕ್ಷಣ ಏನಿದೆ, ಅಷ್ಟೇ ಬೇಕಾಗಿರೋದು. ಈ ರೀತಿಯಲ್ಲಿ ಜೀವನ ಮಾಡಿ ಎನ್ಲೈಟ್ಮೆಂಟ್ ಹೊಂದಿ ಇದೇ ಜೀವನದಲ್ಲಿ ನಿಮಗೆ ಒಂದೇ ಒಂದು
ಎನ್ಲೈಟ್ಮೆಂಟ್ ಹೊಂದಿ ಇಲ್ಲಿಂದ ಜೀವನ ಬಿಡ್ತಾ ಇದೆ ಅಂದ್ರೆ ನಿಮಗೆ ಬರೋದು ಪ್ರಮೋಷನ್. ಇನ್ ಕೇಸ್ ನೀವು ಇಲ್ಲಿ ಬಂದಿದ್ದೀರಾ, ಜೀವನ ಮಾಡ್ತಾ ಇದ್ದೀರಾ, ಬಂದಿರೋ ಸ್ಥಿತಿಯಿಂದ ಮತ್ತೆ ಹೋಗೋ ಸ್ಥಿತಿ ಸೇಮ್ ಇದೆ ಅಂತ ಇಟ್ಕೊಳ್ಳಿ. ಇಟ್ ಈಸ್ ಕಾಲ್ಡ್ ಟ್ರಾನ್ಸಿಷನ್. ಅಂದ್ರೆ ಇಲ್ಲಿಂದ ಇನ್ನೊಂದು ಲೋಕ ಹೋಗೋದು ಮತ್ತೆ ವಾಪಸ್ ಬರೋದು. ಇಲ್ಲಿಂದ ಇಲ್ಲಿಂದ ಜೀವನ ಬಿಡುವಾಗ ಏನಾಗುತ್ತೆ, ನಾವು ಈ ದೇಹವನ್ನು ತ್ಯಾಜ್ಯ ಮಾಡಿದ ಮೇಲೆ, ವಿರಮಣ ಮಾಡಿದ ಮೇಲೆ ಇನ್ನೊಂದು ಲೋಕ ಹೋಗೋದು. ಅಲ್ಲಿ ಸ್ವಲ್ಪ ನಿಮ್ಮ ಪಾಪ ಪುಣ್ಯ ಕಳೆದೋಗುವಂತವಾಗ ಅಲ್ಲಿ ಇರೋದು. ಓಕೆ, ಆಸ್ಟ್ರಲ್ ವರ್ಡ್ಸ್ ಅಲ್ಲಿದೆ ನರಕಲೋಕ ಮತ್ತೆ ಸ್ವರ್ಗಲೋಕ. ಅಂದ್ರೆ ಈ ತರ ಇಲ್ಲ, ಯಮಧರ್ಮರಾಜ ಬಿಡೋದು, ತಗೊಂಡೋಗಿ ಆ ಆ, ಬಿಸಿ ಬಿಸಿ ಇರುವಂತ ಎಣ್ಣೆಲ್ಲ ಹಾಕೋದು, ಇದೆಲ್ಲ ಯಾವುದೂ ಇಲ್ಲ. ಆ ತರ ನೀವು ಭಾವಿಸಬಾರದು, ಏನಿಲ್ಲ. ಸೊ ಅಲ್ಲೇನಾಗುತ್ತೆ, ಕತ್ತಲು ಲೋಕಗಳು ಮತ್ತೆ ಬೆಳಕು ಲೋಕಗಳು ಇದೆ ಅಷ್ಟೇ. ಕತ್ತಲು ಲೋಕದಲ್ಲಿ ಬೆಳಕು ಲೋಕಗಳು, ಅತ್ಯಂತ ಬೆಳಕಿರುವಂಥದ್ದು, ಅತ್ಯಂತ ಕತ್ತಲಿರುವಂಥ ಲೋಕಗಳು ಅಷ್ಟೇ ಇರೋದು. ಇದನ್ನು ನೆನಪಿಟ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಏನಾಗುತ್ತೆ, ಸೊ ಇಲ್ಲಿಂದ ನೀವು ದೇಹ ಬಿಡುವಾಗ ನಿಮ್ಮ ಪಾಪ ಪುಣ್ಯ, ನಿಮ್ಮ ಜ್ಞಾನಾರ್ಜನ, ನಿಮ್ಮ ಧ್ಯಾನದ ಅಳತೆ ಅಂತ ಹೇಳ್ತಾರಲ್ಲ, ದ ಡೀಪ್ನೆಸ್ ದ ಮೆಡಿಟೇಷನ್, ಇದೆಲ್ಲ ಇರುವಂತ ಮಾಸ್ಟರ್ಸ್ ಏನಾಗುತ್ತೆ, ಅವ್ರಿಗೆ ಪ್ರಮೋಷನ್ ಸಿಗ್ತದೆ. ಓಕೆ, ಪ್ರಮೋಷನ್ಸ್ ಕಾಲ್ ಪ್ರಮೋಷನ್ ಅಂದ್ರೆ ಈ ಲೋಕ ಮತ್ತೆ ಬರೋದು ಬೇಕಾಗಿಲ್ಲ. ವಿಲ್ ಬಿ ಪ್ರಮೋಟೆಡ್ ಟು ಹೈಯರ್ ವರ್ಲ್ಡ್. ಸೊ ವೇರ್ ಇನ್ ವಿ ಹ್ಯಾವ್ ಎ ಹ್ಯೂಜ್ ಕಾಸ್ಮಿಕ್ ಗವರ್ನೆನ್ಸ್ ಗೋಯಿಂಗ್ ಆನ್. ಅರ್ಥ ಆಯ್ತಾ? ಕಾಸ್ಮಿಕ್ ಗವರ್ನೆನ್ಸ್ ಅಂದ್ರೆ ಏನು? ಈ ಇಡೀ ಈ ಇಡೀ ವಿಶ್ವದಲ್ಲಿ ಎಷ್ಟೋ ಯೂನಿವರ್ಸ್ಗಳಿದೆ, ಎಷ್ಟೋ ವಿಶ್ವಗಳಿದೆ. ವಿಶ್ವ ಅಂದ್ರೆ ಒಂದೇ ಅಲ್ಲ, ನಮ್ಗೆ ಗೊತ್ತಿರುವಂತ ಒಂದು ವಿಶ್ವ, ಒಂದು ಈ ಫಿಸಿಕಲ್ ಯೂನಿವರ್ಸ್, ಈ ಭೌತಿಕ ವಿಶ್ವ ಅಂತ ನಾವು ಹೇಳ್ತೀವಿ. ಈ ತರ ವಿಶ್ವಗಳು ಮಲ್ಟಿ ಮಲ್ಟಿ ಯೂನಿವರ್ಸ್ ಅತ್ತೆ. ಅದೆಲ್ಲ ಪಾಲನೆ ಮಾಡೋಂಥವ್ರು ಯಾರು? ಈ ಮಾಸ್ಟರ್ಸೇ. ಗೊತ್ತಾಯ್ತಾ? ರೈಟ್ ಫ್ರಮ್ ಈಶ್ವರ ಲಾರ್ಡ್ ಶಂಕರ ಅವರಿಂದ ಇಟ್ಕೊಂಡು ಈ ಬ್ರಹ್ಮ, ವಿಷ್ಣು, ಈಶ್ವರ, ಇವರೆಲ್ಲ ಒಬ್ರು ಸೃಷ್ಟಿ ಮಾಡ್ತಾ ಇರೋದು, ಇನ್ನೊಬ್ರು ಏನ್ ಮಾಡ್ತಾ ಇರ್ತಾರೆ, ಲಯ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಅದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಒಬ್ರು ಅಂದ್ರೆ ಈ ರೀತಿಯಲ್ಲಿ ಇರುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ರೀತಿಯಲ್ಲಿ ಆದಿ ಆಗಿದಾರೋ ನಮ್ಮ ಈ ವಿಶ್ವಕ್ಕೆ, ಅವ್ರ ಜೊತೆಗೆ ಕೆಲಸ ಮಾಡೋರು ಬೇಕಲ್ಲ. ಈ ಉದಾಹರಣೆಗೆ ಪ್ರಧಾನಮಂತ್ರಿ ಸಾಕಾಗತ್ತಾ? ಪ್ರಧಾನಮಂತ್ರಿ ಕೆಳಗಡೆ ಎಷ್ಟು ಮಿನಿಸ್ಟರ್ಸ್ ಬೇಕು ಅಲ್ವಾ? ಸೊ ಆ ಮಿನಿಸ್ಟರ್ಸ್ಗೆ ಮತ್ತೆ ಪ್ರತಿ ರಾಷ್ಟ್ರಕ್ಕೆ, ಪ್ರತಿ ಸ್ಟೇಟ್ಗೆ ಯಾರು ಬೇಕು? ಚೀಫ್ ಮಿನಿಸ್ಟರ್ ಬೇಕು. ಅವ್ರ ಕೆಳಗಡೆ ಯಾರು ಬೇಕು? ಅವ್ರ ಕೆಳಗಡೆ ಮತ್ತೆ ಮಿನಿಸ್ಟರ್ಸ್ ಬೇಕು. ಈ ರೀತಿಯಲ್ಲಿ ಆ ವಿಶ್ವದ ಗವರ್ನಮೆಂಟ್ ಅಲ್ಲಿ ನೀವು ಪಾತ್ರ ತಗೋಬೇಕಂದ್ರೆ ಈ ಹೌ ಟು ಬಿಕಮ್ ಎ ಗ್ರೇಟ್ ಮಾಸ್ಟರ್ ಹಿಯರ್, ರೈಟ್ ಅಟ್ ದಿ ಮೂಮೆಂಟ್, ರೈಟ್ ಅಟ್ ದಿಸ್ ಲೈಫ್. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಾನು ಬರ್ತೀನಿ ಮತ್ತೆ ಇದೇ ಕೆಲಸ ಮಾಡ್ತೇನೆ ಅಂದ್ರೆ ಬನ್ನಿ, ಬಂದು ಮತ್ತೆ ಜನ್ಮ ತಗೋಲಿ. ಇದೇ ಒಂದು ಮುಂಡೇನ್ ಲೈಫ್ ಅಂತ ಕರಿತೀವಿ ನಾವು. ಮಾಡಿರೋದೇ ಮಾಡ್ರು ಅಷ್ಟೇ. ಆಯ್ತಾ? ಮೇ ಬಿ ನೀವು ಒಂದು ಸಿಂಗರ್ ಆಗಿ ಬರ್ಬೋದು, ಮ್ಯೂಸಿಷಿಯನ್ ಆಗಿ ಬರ್ಬೋದು, ಒಂದು ರೈತ ಆಗಿ ಬರ್ಬೋದು, ಯಾವುದೋ ಒಂದು ಪಾತ್ರ ತಗೊಂಡು ಬರ್ತೀರಾ ಅಷ್ಟೇ. ಪಾತ್ರ ಅನ್ನೋದು ಇರುತ್ತೆ ಗ್ಯಾರಂಟಿ. ಯು ಹ್ಯಾವ್ ಸಮ್ ರೋಲ್, ಒಂದು ರೋಲ್ ಯಾವುದೋ ತಗೊಂಡು ಬರೋದು ಅಷ್ಟೇ. ಆ ರೋಲ್ ಮುಗಿದ ತಕ್ಷಣ ಮತ್ತೆ ಹೋಗ್ತೀರಾ, ಮತ್ತೆ ಬರ್ತೀರಾ. ಅನ್ಲೆಸ್ ಅನ್ಲೆಸ್ ಯು ಗೆಟ್ ಎನ್ಲೈಟ್ಮೆಂಟ್ ಅಂದ್ರೆ ಏನು, ನಿಮ್ಮ ನಿಜ ಸ್ವರೂಪ ಏನು ಅಂತ ನಿಮ್ಗೆ ಅರ್ಥ ಆಗೋವರೆಗೂ ನೀವು ಬರ್ತಾನೇ ಇರಬೇಕಾಗತ್ತೆ. ಅದಕ್ಕೆ ಕಣ್ಣುಗಳು ಮುಚ್ಚಿ ನೈಟ್ ಫುಲ್ ಮೆಡಿಟೇಷನ್ ಮಾಡಿ, ಒಂದು 8 ಗಂಟೆ 6 ಗಂಟೆ ಮೆಡಿಟೇಷನ್ ಮಾಡಿ, ಬೇಗ ಬೇಗ ಅಷ್ಟು ದೀರ್ಘ ಧ್ಯಾನ ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ ಹೂ ಆರ್ ಯು ಅಂತ. ನೀವು ಯಾರು ಅಂತ ನಿಮ್ಗೆ ಗೊತ್ತಾಗತ್ತೆ. ಅಷ್ಟುವರೆಗೂ ಗೊತ್ತಾಗೋದೇ ಇಲ್ಲ. ನಾನು ಹಗಲು ಟೈಮಲ್ಲಿ ಮಾಡ್ತೀನಿ, 1 ಗಂಟೆ ಮಾಡ್ತೀನಿ, 2 ಗಂಟೆ ಮಾಡ್ತೀರಾ. ಆದರೆ ಎಷ್ಟು ಅದರಲ್ಲಿ ದೀರ್ಘವಾದ ಧ್ಯಾನ ಆಗುತ್ತೆ, ಎಷ್ಟು ಮಟ್ಟಕ್ಕೆ ನಿಮ್ಗೇನೋ ಕಾಸ್ಮಿಕ್ ಎನರ್ಜಿ ಬಂದಿರ್ಬೋದು, ವಿಶ್ವಶಕ್ತಿ ಸಿಕ್ಕಿರ್ಬೋದು, ನಿಮ್ಮ ಆರೋಗ್ಯ ಸ್ವಲ್ಪ ಸುಧಾರವಾಗಿರ್ಬೋದು, ಪ್ರಾಣಶಕ್ತಿ ಹೆಚ್ಚಾಗಿರ್ಬೋದು. ಇದಕ್ಕಿಂತ ಹೆಚ್ಚು ಲಾಭ ಆಗ್ತದ? ಇದಕ್ಕಿಂತ ಹೆಚ್ಚು ಲಾಭ ಆಗ್ಬೇಕು ಅಂತಂದ್ರೆ ಏನೇನ್ ಮಾಡ್ಬೇಕಾಗತ್ತೆ? ಇಡೀ ಇಡೀ ನೈಟು ಆಗೆಲ್ಲ ಕೆಲಸ ಮಾಡಿಕೊಂಡು, ಓಕೆ, ಒಳ್ಳೆ ಆಲೋಚನೆ ಇಟ್ಕೊಂಡು, ಒಳ್ಳೆ ಧರ್ಮಯುತವಾಗಿ ಜೀವನ ಮಾಡ್ತಾ, ಓಕೆ, ಸೊ ಯುಕ್ತಾಹಾರ ಸೇವನೆ ಮಾಡ್ತಾ, ಯುಕ್ತ ಭಾಷಣ ಇಟ್ಕೊಂಡು, ಯುಕ್ತ ಯೋಚನೆ ಇಟ್ಕೊಂಡು ನೈಟ್ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಧ್ಯಾನ ವ್ಯವಧಿಯನ್ನು ಹೆಚ್ಚು ಮಾಡ್ಬೇಕು. 2 ಗಂಟೆ 3 ಗಂಟೆ 5 ಗಂಟೆ 6 ಗಂಟೆ ಈ ತರ ಹೆಚ್ಚು ಮಾಡ್ಕೊಂತ ಹೋದ್ರೆ ಯು ವಿಲ್ ಡೆಫಿನೆಟ್ಲಿ ಬಿಕಮ್ ದಿ ಎನ್ಲೈಟೆಡ್ ಮಾಸ್ಟರ್ ಅಟ್ ದ ಎಂಡ್ ಆಫ್ ದಿ ಸೇಮ್ ಲೈಫ್. ಅರ್ಥ ಆಯ್ತಾ? ಸೊ ಇಲ್ಲಿಂದ ಯಾರ್ಯಾರು ಎನ್ಲೈಟೆಡ್ ಮಾಸ್ಟರ್ ಆಗಿ ಯಾರ್ಯಾರು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆನಂದವಾಗಿ ಬಿಟ್ಟು ಹೋಗ್ತಾರ, ಅಂದ್ರೆ ದೇಹ ವಿರಮಣ ಮಾಡುವಾಗೂ ಇಷ್ಟೇ ಆನಂದ ಇರಬೇಕು. ಅರ್ಥ ಆಯ್ತಾ? ಹೋಗುವಾಗ ಮರಣ ಭಯ ಯಾರಿಗಿಲ್ಲದು. ಮರಣ ಭಯ ಇದ್ರೆ ಮತ್ತೆ ನೀವು ಬರ್ಬೇಕಾಗತ್ತೆ. ಅದು ಅರ್ಥ ಆಯ್ತಲ್ಲ? ಡೆತ್ ಅಂದ್ರೆ ಫಿಯರ್ ಆಫ್ ಡೆತ್ ಅಂತ ಕರಿತೀವಿ ನಾವು. ಫಿಯರ್ ಆಫ್ ಡೆತ್ ಯಾರಿಗಿದೆಯೋ ಮತ್ತೆ ತಿರ್ಗಾ ಪುನರಪಿ ಮರಣಂ ಪುನರಪಿ ಜನನಂ, ಪುನರಪಿ ಮರಣಂ ತಥ್ಯ.
ಓಕೆ, ಮರಣ ಭಯ ಇಲ್ಲದೆ ಆನಂದವಾಗಿ ನಾನು ಇಲ್ಲಿಂದ ಇನ್ನೊಂದು ಲೋಕ ಹೋಗ್ತಾ ಇದ್ದೀನಿ. ಆ ರೀತಿಯಲ್ಲಿ ಮನೋಸ್ಥಿತಿ ಅಂದರೆ ಆ ಮನೋಮಯ ಕೋಶ ತಯಾರ ಆಗುತ್ತೋ ಅವರು ನಿಜವಾದ ಮಾಸ್ಟರ್ಸ್, ಎ ಟ್ರೂ ಮಾಸ್ಟರ್. ಆಯ್ತಲ್ಲ? ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನೀವು ಇದು ಅರ್ಥ ಮಾಡ್ಕೋಬೇಕು. ನಿನ್ನೆ ನಮ್ಮ ಪತ್ರಿಜಿ ಗುರುಗಳ ಅವರ 24 ಜುಲೈ 2022, ಐ ಥಿಂಕ್, ಎಸ್. ಸೊ ಆ ದಿನದಲ್ಲಿ ಅವರು ಅವರ ದೇಹವನ್ನು ತ್ಯಾಜ್ಯ ಮಾಡಿದರು. ಆಯ್ತಾ? ಸೊ ಅವಾಗ ಅದಕ್ಕೆ ಏನಂದ್ರೆ ಅಮರೋತ್ಸವ ಸಂದರ್ಭವಾಗಿ ಈ ಮೆಸೇಜ್ ನಾನು ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಮೆಸೇಜ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಅಂದ್ರೆ ಅವರು ದೇಹ ತ್ಯಾಜ್ಯ ಮಾಡುವಾಗಲೂ ಅಷ್ಟೇ ಎಷ್ಟೋ ಸಿಂಪಲ್ ಆಗಿ ಬಿಟ್ಟಿದ್ದಾರೆ. ಎಷ್ಟು ಸಿಂಪಲ್ ಅಂದ್ರೆ, ಸೊ ಇಲ್ಲಿ ಏನು ಆಸ್ತುಗಳು ಪಾಸ್ತುಗಳಿಲ್ಲ, ನೀವು ಇದು ನೋಡ್ಕೊಳ್ಳಿ ಅದು ನೋಡ್ಕೊಳ್ಳಿ, ನೀವು ಹಿಂಗ್ ಮಾಡಿ ಎಲ್ಲರಿಗೂ ಬರ್ಕೊಡೋದು ಯಾವುದೂ ಇಲ್ಲ. ಅರ್ಥ ಆಯ್ತಾ? ಅವ್ರಿಗೆ ಒಂದೇ ಒಂದಿತ್ತು, ಫ್ಲೂಟ್ ಇತ್ತು, ಒಂದು ಬ್ಯಾಗ್ ಇರುತ್ತೆ, ಬ್ಯಾಗಲ್ಲಿ ಬುಕ್ಸ್ ಇರುತ್ತೆ, ಇಷ್ಟೇ ಅವ್ರ ಆಸ್ತಿ. ಅರ್ಥ ಆಯ್ತಾ? ಸೊ ಅಷ್ಟು ಮಾತ್ರ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಮಿಕ್ಕಿದೆಲ್ಲ ಏನೂ ಇಲ್ಲ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಭೌತಿಕವಾದ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟೇ. ಓಕೆ, ಆ ರೀತಿಯಲ್ಲಿ ಅವರ ಜೀವನ ಇತ್ತು. ಅದಕ್ಕೆ ಸುಂದರವಾದ ಜೀವನ, ಆನಂದಕರ ಜೀವನ ನಡೆಸಿದರು. ಪ್ರತಿಯೊಬ್ಬರಿಗೂ ಅವರ ಆನಂದವನ್ನೇ ಇನ್ನು ಎಲ್ಲರಿಗೂ ಶೇರ್ ಮಾಡ್ತಾ ಇದ್ರು. ಆಯ್ತಾ? ಜ್ಞಾನದಿಂದ ಎಲ್ಲರನ್ನೂ ಜ್ಞಾನವಂತ ಅಂದ್ರೆ ಈ ಆಧ್ಯಾತ್ಮಿಕದಿಂದ ಪ್ರತಿಯೊಬ್ಬನು ಜ್ಞಾನವಂತವಾಗಿ ತಯಾರು ಮಾಡಿದ್ರು, ಜ್ಞಾನೋದಯ ಮಾಡಿಸಿದ್ದಾರೆ. ಎಷ್ಟೋ ಮಾಸ್ಟರ್ ತಯಾರಾಗಿದ್ದಾರೆ. ನಮ್ಮ ಥರನೇ ಎಷ್ಟೋ ಮಾಸ್ಟರ್ಸ್ ಈಗಾಗಲೇ ತಯಾರಾಗಿದ್ದಾರೆ. ಕೋಟಾಂತ ಮಾಸ್ಟರ್ಸ್ ಎಲ್ಲ ತಯಾರಾಗಿದ್ದಾರೆ ಅಲ್ವಾ? ಸೊ ಆ ರೀತಿಯಲ್ಲಿ ಸ್ನೇಹಿತರೆ ಅವರ ಜೀವನ ಏನಾಯ್ತು, ಒಂಥರ ಸಾರ್ಥಕತೆ ಆಯ್ತು. ಅವ್ರು ಬಂದಿರುವಂತ ಈ ಭೂಮಿಯಲ್ಲೇ ಅವರ ಯಾತ್ರ ಸಾರ್ಥಕತೆ ಆಯ್ತು ಅಲ್ವಾ? ಆ ರೀತಿಯಲ್ಲಿ ಪ್ರತಿಯೊಬ್ಬರು ಮಾಡಕ್ಕೆ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಏನು ಜ್ಞಾನ ಇದೆ ಹಂಚ್ಕೊಂತ ಹೋಗಿ, ಅದು ಇನ್ನೊಬ್ರಿಗೆ ಸಹಾಯ ಆಗತ್ತೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಶಿವಂಬು ಚಿಕಿತ್ಸೆ, ಇದು ನನ್ಗೆ ಗೊತ್ತಿರ್ಬೋದು, ನಾನು ಮಾಡ್ಕೊಂತ ಇರ್ಬೋದು. ನಾನು ಓಪನ್ ಆಗಿ ಯಾಕೆ ಹೇಳಕ್ ಬಂದಿದೆ ಅಂದ್ರೆ, ಮುನಿಗಳು ಋಷಿಗಳು ಸಹ ಅವ್ರು ಅನುಭವಿಸ್ತಾ ಇದ್ರು. ಓಕೆ, ಮತ್ತೆ ಇನ್ನು ಸುಮಾರು ಒಂದು ದೊಡ್ಡ ದೊಡ್ಡ ಆ ವ್ಯಕ್ತಿಗಳು, ಮೊರಾರ್ಜಿ ದೇಸಾಯಿ ಆಗ್ಬೋದು, ಗಾಂಧಿ ಮಹಾತ್ಮ ಅದು ಇಲ್ಲಂತ ಇವರೆಲ್ಲನೂ ಈ ಮೂತ್ರ ಚಿಕಿತ್ಸೆ ಬಗ್ಗೆ ತುಂಬಾ ಅವರು ಉಪಯೋಗಿಸ್ತಾ ಇದ್ರು, ಹೇಳ್ತಾ ಇದ್ರು. ಆದ್ರೆ ಅಷ್ಟು ಪ್ರಚಾರ ಬಂದಿಲ್ಲ ಅದಕ್ಕೆ. ಈಗ ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲ ಶುರು ಮಾಡಿದ್ವಲ್ಲ, ಇನ್ನೊಂದು 500 ವರ್ಷ ಆಗ್ಬೋದು, ಇನ್ನು ಮುಂದಿನ ಸಮಯ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಇದು ಉಪಯೋಗಿಸ್ತಾರೆ. ಇದು ಓನ್ಲಿ ದ ಮೆಡಿಸಿನ್, ಇಟ್ ಕ್ಯಾನ್ ಪ್ರೊಟೆಕ್ಟ್ ಎವ್ರಿಬಡಿ. ನಾನು ಹೇಳ್ತಾ ಇದ್ದೀನಿ, ದಿಸ್ ಬಿಕಮ್ಸ್ ಎ ವಂಡರ್ಫುಲ್ ಮೆಡಿಸಿನ್ ಆನ್ ದಿಸ್ ಅರ್ತ್ ಪ್ಲಾನೆಟ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಇದು ಇವತ್ತಿನ ಮೆಸೇಜ್ ಆಗಿದೆ ನನ್ನ ಕಡೆಯಿಂದ. ಸೊ ಆಧ್ಯಾತ್ಮಿಕ ಒಂದು ಎನ್ಲೈಟನ್ಮೆಂಟ್ ಬಗ್ಗೆ ಮೆಸೇಜ್ ಆಗಿದೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ.